ಹುಡುಗಿರ್ ಅದು ಮಾತ್ರ ಹಿಂಗೆ ನಮ್ಗೆ ಹೇಳ್ಕೊಬಿಟ್ರೆ ನೀವು ಅದು ಅವ್ರ ಬಾಯಿಂದ ಬರ್ಲಿ ಅಂತ ಸುಮ್ನೆ ಹೇಳ್ಕೊಡಿ ಸರ್. ನಾ ಏನಿಲ್ಲ, ಅವ್ರು ಇವ್ನು ಹೋಗ್ಬಿಟ್ಟು ಹೆಂಗ್ ಮಾತಾಡ್ಸೋದು ಅಂತಲೂ ಗೊತ್ತಿರ್ಲಿಲ್ಲ ಅವನಿಗೆ. ಸರಿ, ಅವಳು ಸ್ಟ್ರೈಟ್ ಹೋಗಿ ಮಾತಾಡ್ಸು ಅಂತ. ಸ್ಟ್ರೈಟ್ ಹೋಗಿ ಮಾತಾಡ್ಸ್ಬೋದಾ ಸರ್? ಗೊತ್ತೇ ಇಲ್ಲ ಸರ್, ನಮ್ಗೆ ಹೇಳ್ಕೊಡಿ ಸರ್. ಹೆಂಗೆ ಸರ್? ಅಲ್ಲ, ಯಾರ್ಯಾರು ಇಷ್ಟ ಆದ್ರೆ ಹೋಗ್ಬಿಟ್ಟು ಮಾತಾಡ್ಸೋದಪ್ಪ ಅಷ್ಟೇ. ನಾನು ಯಾವ ಮುಲಾಜೆ ನೋಡ್ತಿರ್ಲಿಲ್ಲ. ಇಫ್ ಐ ಫೆಲ್ಟ್ ಲೈಕ್ ಟಾಕಿಂಗ್ ಟು ಸಮವನ್ ಐ ವುಡ್ ಜಸ್ಟ್ ಗೋ ಅಂಡ್ ಟಾಕ್. ಆದರೆ ಸಿದ್ದಪ್ಪ ಸ್ಕ್ವೇರಿಂದ ಸೈಕಲ್ ಹೊಡ್ಕೊಂಡು ಬರಬೇಕಾದ್ರೆ ನಾನು ನೀನು ಬಲ್ಗಡೆಯಿಂದ ಯಾರೋ ಒಬ್ರು ಬಂದರು. ಯಾರ್ರಿ ಕರ್ಸಿರೋದು? ಯಾರ್ರಿ ಇವನನ್ನ ಕರ್ಸಿರೋದು? ನೀನು ತೋರಿಸ್ದೆ, ನೀನು ತೋರಿಸ್ಬಿಟ್ಟು ನೋಡೋ ಚೆನ್ನಾಗಿದ್ದಾಳೆ, ಆ ಹೆಸರನ್ನು ಹೇಳಕ್ ಇಷ್ಟಪಡಲ್ಲ, ಏನೋ ಮರ್ತೋಗಿದೆ. ವೆರಿ ಗುಡ್, ವೆರಿ ಗುಡ್. ಮರ್ತೋಗಿದೆ. ಮರ್ತೋಗಿದೆ. ಕರೆಕ್ಟ್ ಕರೆಕ್ಟ್. ಸದ್ಯ ಎಲ್ಲೆಲ್ಲಿ ಸೆನ್ಸರ್ ಮಾಡ್ಬೇಕು ಮಾಡು. ನಾವು ಹಿಂಗೋದ್ವಿ, ಅವಳು ಹಿಂಗೋದ್ಲು ಅಷ್ಟೇ. ಚೆನ್ನಾಗಿದೆ. ಹೀರೋ ಈ ಕಡೆಯಿಂದ ಬಂದಂತೆ, ಹೀರೋಯಿನ್ ಈ ಕಡೆಯಿಂದ ಬಂದಂತೆ, ಆಮೇಲೆ ಇವ್ರ ಪಾಡಿಗೆ ಹೋದ್ರಂತೆ, ಅವ್ರ ಪಾಡಿಗೆ ಹೋದ್ರಂತೆ. ಇದೇನು ಲವ್ ಸ್ಟೋರಿ ಸರ್? ಬರೀ ಟ್ರಾಫಿಕ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ. ಹೇಳಿ. ನಾನು ಚಿಕ್ಕವನಾಗ್ಲಿ, ನಾನು ಏನೇ ಒಂದು ಸ್ಟಡೀಸ್ ಆಗಲಿ ಅಥವಾ ಸ್ಪೋರ್ಟ್ಸ್ ಆಗಲಿ ಇಲ್ಲ ಮ್ಯೂಸಿಕ್, ಎಲ್ಲಾದ್ರಲ್ಲೂ ನೀನು ಏನೇ ಮಾಡು, ನಾನಿರ್ತೀನಿ ನಿನ್ನ ಜೊತೆಗೆ ಅಂತ ಹೇಳಿದ್ದು ಇವನೊಬ್ಬನೇ. ಓಕೆ. ನಮ್ಮ ಬ್ಯಾಂಡ್ನ ಸ್ಟಾರ್ಟ್ ಮಾಡಿದ್ದಕ್ಕೂ ಕಾರಣ ಇವನೇ. ಯಾಕೆಂದರೆ ಇವ್ರದ್ದು ಅವಾಗ ಒಂದು ಬ್ಯಾಂಡ್ ಇತ್ತು, ಅಂತರಾಗ್ನಿ ಅಂತ. ಹೌದು. ನಾವು ಇದೇ ಥರ ಒಂದು ಬ್ಯಾಂಡ್ ಮಾಡಬೇಕು, ನಮ್ಮ ಕಲೆನ ನಾವು ಇದೇ ಥರ ತೋರಿಸ್ಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ತಂದು ಕೊಟ್ಟಿದ್ದೆ ರಘು. ಅವ್ರ ಮಾತು ಹೇಳ್ತಾ ಇದ್ರು, ಅಪ್ಪ ತೀರ್ಕೊಂಡಾಗ ಅದು ನಿಮಗೆ ಭಾಳ ಅಫೆಕ್ಟ್ ಆಗಿದೆ, ಬಿಕಾಸ್ ಯು ಸ್ಟಿಲ್ ವೆರಿ ಯಂಗ್ ಅಂತ. ಆಮೇಲೆ ಆ ರೋಲ್ನ ಅವ್ರು ತೊಗೊಳ್ಬೇಕಾಗಿ ಬಂತು. ಆ ಟ್ರಾನ್ಸಿಷನ್ ಫೇಸ್ ಭಾಳ ಕಷ್ಟ ಆಗಿರ್ಬೇಕು ನಮಗೆ. ಆ್ಯಕ್ಚುಲಿ ನನಗೆ ಅಪ್ಪ ತುಂಬ ಕ್ಲೋಸ್ ಆಗಲೇ ಇಲ್ಲ, ನಾನು ಚಿಕ್ಕವನು. ಬಟ್ ಆ ಟೈಮ್ನಲ್ಲಿ ಅಪ್ಪ ಹೋದ್ಮೇಲೆ ಒಬ್ಬ ತಂದೆ ಸ್ಥಾನದಲ್ಲಿ ನಿಂತು ಎಲ್ಲದನ್ನೂ ಮಾಡಿದ್ದು ರಘು. ಅಫ್ಕೋರ್ಸ್ ಅಮ್ಮ ವಾಸ್ ದ ಬ್ರೆಡ್ ವಿನ್ನರ್ ಇನ್ ದ ಫ್ಯಾಮಿಲಿ. ಅವರು ಒಬ್ಬ ಗಂಡ್ಸ್ ಏನು ಮಾಡಬೇಕೋ ಅದನ್ನು ಅವರು ನಿಂತು ಮಾಡಿದ್ದಾರೆ. ಬಿಕಾಸ್ ಅಪ್ಪನ ಒಂದು ರೀತಿನಲ್ಲಿ ದೋ ಅಪ್ಪ ಇದ್ರೂ ಅಮ್ಮ ಆಕ್ಚುಲಿ ವಾಸ್ ದ ಫೋರ್ಸ್ ಇನ್ ದ ಫ್ಯಾಮಿಲಿ. ಬೆಳಗ್ಗೆ 7 ಗಂಟೆಗೆ ಹೋಗೋರು ಆಫೀಸ್ಗೆ, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು, ಸಂಜೆ ಬರೋದು, ತಿರ್ಗಾ ಮನೇಲಿ ಮಕ್ಳಿಗೋಸ್ಕರ ಗಂಡನಿಗೋಸ್ಕರ ಕೆಲಸ ಮಾಡೋದು. ಐ ಡೋಂಟ್ ನೋ ಹೌ ಶಿ ಸರ್ವೈವ್ ಲೈಕ್ ದ್ಯಾಟ್ ಫಾರ್ ಸೋ ಮೆನಿ ಇಯರ್ಸ್. ಅದು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಲ್ಲ ಅದು. ಆ್ಯಂಡ್ ಅಫ್ಕೋರ್ಸ್ ಒಂದು ಈ ಥರ ಒಬ್ರು ಎಲ್ಡರ್ ಬ್ರದರ್ ಮನೇಲಿ ಇದ್ದಾಗ, ಅಂದರೆ ಥ್ರೂ ಔಟ್ ಫಸ್ಟ್ ರ್ಯಾಂಕ್ ಇವರು. ನಿಮ್ಮ ಅಣ್ಣನ ಥರ ಇರಬೇಕು ಅಂತ ಕಂಪ್ಯಾರಿಸನ್ಸ್ ಬಂದಿರಬೇಕಲ್ಲ ಸಿಕ್ಕಾಬಿಟ್ಟೆ. ಈ ಟೀಚರ್ಸ್ ಬುದ್ಧಿನೇ ಹಂಗೆ ಬಿಡಿ. ನಿಮ್ಮ ಅಣ್ಣನ ನೋಡು. ನಾವು ತಮ್ಮಂದ್ರ ನೀವು ತಮ್ಮನ ಸರ್ ಯಾಕೆ ಹೇಳ್ತೀರಾ ಸರ್? ಕಂಟಿನ್ಯೂ ಮಾಡಿ ತಮ್ಮಂದ್ರ ಗೋಲ್ ಹೇಳಿ ಸರ್. ಇವ್ರು ಯಾವಾಗ್ಲೂ ಹಿಂಗೆ ಸರ್, ಬೇರೆ ಕೆಲಸನೇ ಇಲ್ಲ. ಸ್ಪೋರ್ಟ್ಸ್ ಆಗ್ಲಿ ಎಲ್ಲದಲ್ಲೂ ಚಾಂಪಿಯನ್. ಅದು ಹೇಳಾಯ್ತು. ನಾನು ಹೈಟಲ್ಲಿ ಬೇರೆ ಕಮ್ಮಿ, ಸೊ ಅದ್ರಲ್ಲಂತೂ ಕಾಂಪಿಟೇಷನ್ ಇಲ್ಲ. ಆಮೇಲೆ ಪೇಂಟಿಂಗ್ ಆಗಲಿ, ಸ್ಟಡೀಸ್ ಅಲ್ಲಿ ಎಲ್ಲದರಲ್ಲೂ ಫಸ್ಟ್. ಹ್ಯಾಂಡ್ ರೈಟಿಂಗ್ ಇನ್ನೊಂದು ಸೂಪರ್. ಇವತ್ತಿಗೂ ನೀವು ನೋಡಿ, ಪೇಂಟಿಂಗ್ ಬಹಳ ಚೆನ್ನಾಗಿ ಮಾಡ್ತಾರೆ. ಅವನ ಲೋಗೋನು ಅವನ ಸಿಗ್ನೇಚರ್ ಅಲ್ಲೇ ಮಾಡಿರೋದು. ಯಾಕೆಂದ್ರೆ ಅವನ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿದೆ. ಸೊ ಎಲ್ಲದರಲ್ಲೂ ಕಂಪೇರ್ ಮಾಡೋದು ಟೀಚರ್ಸ್. ಸೊ ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟೆ, ಇವನ್ ಏನೇ ಮಾಡಿದ್ರು ನಾನು ಇವನ್ ತರ ಆಗಲ್ಲ ಅಂತ. ನೋಡಿದ್ರೆ ಕೊನೆಗೆ ಅವನ ತರನೇ ಆಗ್ಬಿಟ್ಟಿದ್ದೆ. That's a big compliment, you know. Yeah. Amazing. Even ಇವಾಗಲೂ ನನ್ನ ಪ್ರೊಫೆಷನಲ್ ಲೈಫ್ನಲ್ಲಿ ರಘು ಇಸ್ ಲೈಕ್ ಆಲ್ವೇಸ್ ಗೈಡಿಂಗ್. He is the always like a benchmark. Yes. At the same time he is my best critic. ಇವಾಗಲೂ ಮೊನ್ನೆ ನಾವು ಒಂದು ಶೋ ಮಾಡಿದ್ವಿ, ಅವಾಗ ಅವ್ನು ಹೇಳ್ದ, ನಿನ್ ಶೋ ಚೆನ್ನಾಗಿತ್ತು, ಆದ್ರೆ ಆಡೋದ್ ಮಾತ್ರ ನೀ ಇನ್ನೂ ಕಲ್ತಿಲ್ಲ ಅಂತ. ರೈಟ್. ಅಣ್ಣ ತಮ್ಮಂದ್ರು ಇಬ್ರು ಜೊತೆಗಿದ್ರ, ಬೋತ್ ಆಫ್ ಯು ಆರ್ ಸಚ್ ಬಿಗ್ ಆರ್ಟಿಸ್ಟ್, ಮ್ಯೂಸಿಷಿಯನ್ಸ್. ಜೊತೆಗೆ ಒಂದು ಜೂಗಲ್ ಬಂದು ಆಗ್ಬೋದಾ? ಅದೇ ಟೀಚರ್ ಹೇಳಿದ್ರು ಫಸ್ಟ್ ರ್ಯಾಂಕ್ ಸ್ಟೂಡೆಂಟು, ಅದೊಂದು ಕಡೆ ನಡೀತಾ ಇದೆ, ಈ ಕಡೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್, ಈ ಕಡೆ ಗಾಯನ ಶುರು ಆಯಿತು. ಇದರ ಮಧ್ಯೆ ಈ ಭರತನಾಟ್ಯದ ಒಲವು ಎಲ್ಲಿ ಶುರು ಆಯಿತು? 10 ವರ್ಷಗಳ ಮೇಲೆ ನೀವು ಟ್ರೈನಿಂಗ್ ಮಾಡಿದ್ರಂತೆ ಭರತನಾಟ್ಯಂ. ಆಕ್ಚುಲಿ ಇದಕ್ಕೆ ಕಾರಣ ಅಪ್ಪ ಅಮ್ಮನೇ. ನನಗೊಬ್ಳು ಕಸಿನ್ ಇದ್ಲು ಮಾಧವಿ ಅಂತ. ಅವಳಿಗೂ ನಂಗೂ ಯಾವಾಗಲೂ ಒಂಥರ ಜಗಳಾನೆ. ಅವಳು ಡಾನ್ಸ್ ಕ್ಲಾಸ್ಗೆ ಹೋಗಿ ಭರತನಾಟ್ಯಂ ಕಲಿತಾ ಇದ್ಲು. ಅವಳು ಯಾವಾಗ್ಲೂ ಸಂಜೆ ಆದ್ರೆ ಹಾಲ್ ನಲ್ಲಿ ಪ್ರಾಕ್ಟೀಸ್ ಮಾಡೋಳು. ಒಂದ್ ದಿವಸ ಯಾರು ಇರ್ಲಿಲ್ಲ ಅನ್ಕೊಂಡಿದ್ದೆ ಮನೆಯಲ್ಲಿ. ಸೊ ಅವಳು ಮಾಡ್ತಾ ಇದ್ರೆ ನಾನು ಅವಳ ಹತ್ರ ನಿಂತ್ಕೊಂಡು ಅಣಗಿಸ್ಕೊಂಡು ಡಾನ್ಸ್ ಮಾಡ್ತಾ ಇದ್ದೆ. ನೀನ್ ಹಿಂಗ್ ಮಾಡ್ತೀಯ, ಮುಖ ಹಂಗ್ ಮಾಡ್ತೀಯ, ಹಿಂಗ್ ಕೈ ಎತ್ತೀಯ, ಕೊಕ್ಕರೆ ತರ ಇದೆಯಾ, ಹಂಗೆ ಅಂತೆಲ್ಲ ಬೈಕೊಂಡೆ ಅಣಗಿಸ್ತಾ ಇದ್ದೆ, ರೇಗಿಸ್ತಾ ಇದ್ದೆ. ಅಪ್ಪ ಇದಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಒಂದ್ ಕಿಟಕಿ ನೋಡ್ಬಿಟ್ಟಿದ್ದಾರೆ. ನಮ್ಮಪ್ಪ ಅದನ್ನ ಟ್ಯಾಲೆಂಟ್ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಿಟ್ರು. ಸೊ ಅದನ್ನ ಅಮ್ಮಂಗೆ ಹೇಳಿದ್ದಾರೆ ಅನ್ಸುತ್ತೆ. ಅಮ್ಮನೂ
ಇಲ್ಲ ಹೌದು ಅವನಿಗೆ ಟ್ಯಾಲೆಂಟ್ ಇದೆ, ಅದೇ ಟೀಚರು. ಹಾಗೂ ನಮ್ಮ ಡಾನ್ಸ್ ಟೀಚರು ಶ್ರೀಮತಿ ನಂದಿನೀಶ್ವರ್ ಅವರು ಅಮ್ಮಂಗೆ ಹಾಗೆ ಪರಿಚಯ. ಸೊ ಹಾಗಾಗಿ ನಂದಿನಿ ಅವ್ರನ್ನೇ ಮೀಟ್ ಮಾಡಿಸಿ ಅವ್ರ ಹತ್ರನೇ ಕಲೀಲಿ ಪಾಠನ ಅಂತ ಹೇಳಿ ನೆಕ್ಸ್ಟ್ ಬಹಳ 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 ಗಲಾಟೆ ಮಾಡಿದೆ ನಾನು ಅವಾಗ. ಆಗಲ್ಲ ನನ್ನ ಕೈಲಿ ಇದು, ಐ ಡೋಂಟ್ ವಾಂಟ್ ಟು ಅಂತ. ಅವಾಗ ನಮ್ಮ ಗುರುಗಳು, ನೀನು ಸುಮ್ಮನೆ ಒಂದ್ಸತಿ ನಿಂತ್ಕೋ, ಅಲ್ಲಿ ನಿಂತ್ಕೊಂಡು ಟ್ರೈ ಮಾಡು, ನಿಂಗೆ ಇಷ್ಟ ಇಲ್ವಾ, ಇಷ್ಟ ಇಲ್ದ್ರೆ ಬೇಡ, ಇವತ್ತೊಂದು ದಿವಸ ಟ್ರೈ ಮಾಡು, ಇಷ್ಟ ಆಗ್ಲಾದ್ರೆ ಬಿಟ್ಬಿಡು ಅಂತ ಹೇಳಿ ಒಂದು ಸಾಂತ್ವನ ಕೊಟ್ಟು ಶುರು ಮಾಡಿಸಿದ್ರು. ನನಗೆ ಬಹಳ ಸಂಕಟ, ಹೆಂಗೋ ಅಲ್ಲಿ ಕಚ್ಕೊಂಡು ಅವತ್ತು ನಮ್ಮ ಅಪ್ಪನ ಹೆದರಿಕೆಗೆ, ಆಮೇಲೆ ನಮ್ಮ ಗುರುಗಳ ತುಂಬಾನೇ ಮಧುರವಾದವಾಗಿ ಅರ್ಥ ಮಾಡಿಸಿದ್ದಕ್ಕೆ ಅವತ್ತಿನ ದಿವಸ ಇಷ್ಟಪಟ್ಟೆ. ಏನ್ ಪ್ರಾಬ್ಲಮ್ ಆಗ್ಬಿಡುತ್ತೆ, ನಾ ಬಂಕ್ ಮಾಡೋದೇನೋ ಮಾಡ್ಬಿಡ್ತಿದ್ದೆ, ಆದ್ರೆ ಫೀಸ್ ನಮ್ಮ ಅಪ್ಪ ನನ್ನ ಕೈ ಕೊಡ್ತಾ ಇರಲಿಲ್ಲ, ನಮ್ಮ ಅಪ್ಪನೇ ಹೋಗಿ ಕೊಡೋರು. ಫೀಸ್ ಕೊಡಕ್ ಹೋದಾಗ ನಮ್ಮ ಗುರುಗಳು, ಇಲ್ಲ ಈ ತಿಂಗಳು ಅವ್ನು ಬಂದೇ ಇಲ್ಲ, ಏನ್ ಇಸ್ಕೊಳ್ಳೋದು ಫೀಸು, ಬೇಡ ನನಗೆ ಅಂತ ಹೇಳೋರು. ಆವಾಗ ಮನೆಯಲ್ಲಿ ಭರತನಾಟ್ಯ ಹೋಗಿ ಕಥಕ್ಕಳಿ ಆಗುತ್ತೆ. ಅರೆ ನಿಮ್ ತರನೇ ಇದ್ರೆ ಅಂತ ನೋಡಕ್ಕೆ ನೀವಿಬ್ರು ಟ್ವಿನ್ಸ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತಿದ್ದೀರ ಜನ. ವಾಟ್ಸ್ ಇಟ್ ಲೈಕ್? ಹೌದು, ರೋಹಿತ ಇಸ್ ದ ಅವ್ರ ಟೀಚರ್ ಮಗ ಅನ್ಸುತ್ತೆ ಅವ್ರು. ಹೌದು, ನಮ್ಮ ಗುರುಗಳ ಕೊನೆಯ ಮಗ. ಅವ್ರ ಹಾಡು ನಿಮಗೆ ಬಹಳ ಇಷ್ಟ ಅದು ಯಾವ್ದಿದ್ಯಾ? ಅವ್ರ ಹಾಡಿದ ಅವ್ರ ಹಾಡೋದು ಕೇಳಿಲ್ವಾ ನೀವು? ಚಾನ್ಸೇ ಇಲ್ಲಪ್ಪ, ಕೆಟ್ಟದ ಹಾಡೋನು ಅಂತ ಗೊತ್ತು ನಂಗೆ. ಕರೆಕ್ಟ್, ಕೆಟ್ಟದ ಹಾಡ್ತಾರೆ ಇದ್ರಿ ಅವ್ರು. ಹೇಗೆ ಗೊತ್ತಾಕ ದಿಕ್ಕುತ್ತಾಕ ತದಿಕಿಟ ತುಂ ಧೀನು ತತ ಧಿಮಿತಾ ಹತ ಜಂ ತತ ಜಂ ತಜಂ ತರುಂ ಗದಿಂ ತಕ ಧೀನು ತತ ಧಿಮಿತಾ ಹತ ಜಂ ತಜಂ ಜಂ ತಜಂ ತಜಂ ಜಂ ತಜಂ ತಜಂ ಜಂ ಜಂ. So good to see you. So good to see you. ಸರ್ ನೀವು ಲಾಸ್ಟ್ ಆಗಿ ಜೊತೆಗೆ ಡ್ಯಾನ್ಸ್ ಮಾಡಿದ್ದೆ ಯಾವಾಗ ಸರ್? ಐ ಥಿಂಕ್ ಇಟ್ ವಾಸ್ ಅ ಡಾನ್ಸ್ ಡ್ರಾಮಾ ಕೆರೆಗೆಹಾರ. ಕೆರೆಗೆಹಾರ, ಹೌದು. And Gauri was an adopted version of Russian Bolshoi ballet Gezel. Okay. Into ನಮ್ಮ ಇಂಡಿಯನ್ ಇದಕ್ಕೆ. ಅವಾಗ he had one of the lead roles. ರೈಟ್. ಸೊ ಇವ್ರದ್ದೊಂದು ಡಿಮ್ಯಾಂಡ್ ಇದೆ ಸರ್. ಏನ್ ಡಿಮ್ಯಾಂಡ್? ನಂಗೆ ಗೊತ್ತಿಲ್ಲ ಸರ್, ಆಗ್ಲೇ ಹೇಳಿದ್ರು ನಂದೊಂದು ಡಿಮ್ಯಾಂಡ್ ಇದೆ ರಮೇಶ್, ಹೇಳಿಸ್ಬಿಡಿ ಅವ್ರಿಗೆ ಅಂತ. ನೀನು ಒಂಚೂರು ಡ್ಯಾನ್ಸ್ ಮಾಡ್ಬೇಕೀಗ. ಎಲ್ಲ ಸ್ವಲ್ಪ ತಡ್ಕೊಳ್ಳಿ. ಎಲ್ರಿಗೂ ನೀನ್ ಎಂತ ಮ್ಯೂಸಿಷಿಯನ್ ಅಂತ ಗೊತ್ತು, ನೀ ಅಂತ ಡ್ಯಾನ್ಸರ್ ಅಂತ ಗೊತ್ತಾಗ. ನಾನು ಎಷ್ಟೊಂದು ಇಂಟರ್ವ್ಯೂನಲ್ಲಿ ಹೇಳಿರೋ ಪ್ರಕಾರ ಐ ಗ್ರಾಜುಯೇಟೆಡ್ ಫ್ರಮ್ ಭರತನಾಟ್ಯಂ ಟು ಬೆಲ್ಲಿ ಡಾನ್ಸಿಂಗ್ ಲಾಂಗ್ ಬ್ಯಾಕ್. ಬೆಲ್ಲಿ ಡ್ಯಾನ್ಸಿಂಗ್? ವಾವ್, ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ಇನ್ ದಟ್ ನೌ. ಕರೆಕ್ಟ್. ಬನ್ನಿ ಸರ್, ತೋರಿಸ್ತೀನಿ. ಬನ್ನಿ ಬಾಸ್, ತೋರಿಸಿ ಬಾಸ್. ಹಿಂಗ್ ಇಟ್ಕೊಳ್ಳಿ ಸರ್, ನಿಮ್ಮ ಹತ್ರ ಇಲ್ಲ, ನಮ್ಮ ಹತ್ರ ಇದೆ. ಇಲ್ಲಪ್ಪ. ಹಿಂಗ್ ಇಟ್ಕೊಳ್ಳಿ ಸರ್, ಹಿಂಗ್ ತಳ್ಳಿ ಸರ್ ಮೇಲ್ಗಡೆಗೆ. ಹಂಗೆ ಜಿಂಕ ಚಿಕ್ಕ 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 ಹೋ, ಅಷ್ಟೇನಾ? ಅಷ್ಟೇ. ಇವ್ರ ಡಿಮ್ಯಾಂಡ್ ಸರ್? ಅವ್ರ ಡಿಮ್ಯಾಂಡ್ ಗೊತ್ತು ಸರ್ ನಂಗೆ. ಐ ಡೋಂಟ್ ಇವನ್ ರಿಮೆಂಬರ್ ಎನಿಥಿಂಗ್ ಇನ್ ಡಾನ್ಸ್ ಆ ಥರ ಮಾಡೋದಕ್ಕೆ, ಬಟ್ ಮೇ ಬಿ ಟ್ರೈ. ಈಸ್ ಟ್ರೈಯಿಂಗ್. ವೋ ರೈಟ್. ಅಲ್ಲಿಂದ ಯುವರಾಜ ಕಾಲೇಜ್ಗೆ ಹೋಗ್ತೀರಿ. ನಿಮ್ಮ ಯುವರಾಜ್ ಕಾಲೇಜ್ ಡೇಸ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ವಾವ್, ಓಕೆ.